Hello everyone. Um, Myself Suresh Kumar HM, working as assistant professor in computer science department at a government first grade college Zulia, which is affiliated to Mangalore University. Uh, Today in this session, we are going to learn a concept in operating system called deadlock. So, uh, ಈ ಚಾಪ್ಟರ್ನ ನಾನು ಅರೌಂಡ್ 2 to 3 ಸೆಷನ್ಸ್ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದಿ ಫಸ್ಟ್ ಸೆಷನ್. So ಇದು first session. Remaining 2 sessions I will be uploading very soon. ಸೊ ಈ ಸೆಷನ್ 1 ಅಲ್ಲಿ ನಾವು ಯಾವ ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಫಸ್ಟ್ ಬ್ಯಾಕ್ಗ್ರೌಂಡ್ ಅಂದರೆ ನಾವೇನು ಒಂದು ಡೆಡ್ಲಾಕ್ ಬಗ್ಗೆ ತಿಳ್ಕೊಬೇಕಾದ್ರೆ ಕೆಲವು ಬೇಸಿಕ್ ನಾಲೆಜ್ ನಮಗೆ ಗೊತ್ತಿರಬೇಕು, ಕೈಂಡ್ ಆಫ್ ಪ್ರೀ ರಿಕ್ವಿಸಿಟ್. ಸೊ ಅದ್ರ ಬಗ್ಗೆ ಏನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟು ಡೆಡ್ಲಾಕ್ ಅಂದರೆ ಏನು, ಅದಕ್ಕೆ ಒಂದು ಡೆಫಿನಿಷನ್ ಬಗ್ಗೆ ನೋಡ್ತೀವಿ. ಆಮೇಲೆ ಕೆಲವು ಎಕ್ಸಾಂಪಲ್ಸ್, ವಿ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್ ರಿಗಾರ್ಡಿಂಗ್ ಡೆಡ್ಲಾಕ್. And also I will be giving some analogy in order to make it simpler for you to understand. Then ಡೆಡ್ಲಾಕ್ ನೆಸೆಸರಿ ಕಂಡೀಷನ್, ಅಂದರೆ ಡೆಡ್ಲಾಕ್ ಆಗೋದಕ್ಕೆ ಏನೇನು ಒಂದು ಕಂಡೀಷನ್ ಬೇಕು, ನೆಸೆಸರಿ ಕಂಡೀಷನ್, ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. Finally, resource allocation graph. This is a very important topic with respect to deadlock. So ಇದೊಂದು ಗ್ರಾಫ್. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊತ ಹೋಗ್ತೀವಿ. ಸೊ ಇಷ್ಟು ಟಾಪಿಕ್ಸು ಈ ಸೆಷನಲ್ಲಿ ಕವರ್ ಮಾಡುವಂಥದ್ದು. ಓಕೆ, ಈಗ ನಾವು ಬ್ಯಾಕ್ಗ್ರೌಂಡ್ ಪಾರ್ಟಲ್ಲಿ ಡೆಡ್ಲಾಕ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು, ಎಸ್ಪೆಷಲಿ ಅಬೌಟ್ ಪ್ರಾಸೆಸ್ ಆ್ಯಂಡ್ ದಿ ರಿಸೋರ್ಸಸ್. ಸೊ ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಸೊ ಇದನ್ನು ತಿಳ್ಕೊಂಡ್ರೆ ನಮಗೆ ಡೆಡ್ಲಾಕ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದೇನು ಅಂತ ಹೇಳಿದ್ರೆ, ಎವ್ರಿ ಪ್ರಾಸೆಸ್ ನೀಡ್ ಸಮ್ ರಿಸೋರ್ಸಸ್ ಟು ಕಂಪ್ಲೀಟ್ ದೇರ್ ಟಾಸ್ಕ್. ಸೊ ಅಂತ ಹೇಳಿದ್ರೆ, ಈಗ ಪ್ರತಿ ಪ್ರಾಸೆಸ್ ಏನಿದೆ ಅಂದರೆ ಏನು ಕ್ರಿಯೇಟ್ ಆಗುತ್ತೆ, ಅದು ತನ್ನ ಜಾಬ್ನ ಅಥವಾ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಅದಕ್ಕೆ ಕೆಲವು ರಿಸೋರ್ಸಸ್ಗಳ ಸಹಾಯ ಬೇಕಾಗುತ್ತೆ. ಅಂದರೆ ಇಟ್ ಕ್ಯಾನ್ ಬಿ ಎ ಫಿಸಿಕಲ್ ರಿಸೋರ್ಸ್ ಆರ್ ಲಾಜಿಕಲ್ ರಿಸೋರ್ಸಸ್. ಅಂದರೆ ಸಿ ಪಿ ಯು, ಪ್ರಿಂಟರ್, ಈ ಥರ ಅಂದರೆ ಯಾವುದೇ ರಿಸೋರ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗುತ್ತೆ. ಅದೊಂದು ಇಂಪಾರ್ಟೆಂಟ್ ಪಾಯಿಂಟು. ಇನ್ನೊಂದು ಏನು ಅಂತ ಹೇಳಿದ್ರೆ, ಬಟ್ ರಿಸೋರ್ಸಸ್ಗಳು ತುಂಬ ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು ಪ್ರಾಸೆಸ್. 1000 ಪ್ರಾಸೆಸ್ ಇದ್ದರೆ ಅರೌಂಡ್ 100 to 200 ರಿಸೋರ್ಸಸ್ ಅಷ್ಟೇ ಇರುತ್ತೆ. ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್. ಸೊ ಅದರಿಂದ ಏನಾಗುತ್ತೆ, ಎಲ್ಲ ಪ್ರಾಸೆಸ್ಗಳಿಗೂ ಕೂಡ ಈ ರಿಸೋರ್ಸಸ್ಗಳು ಬೇಕಾಗುತ್ತೆ. ಸೊ ಸ್ವಲ್ಪ ಕಾಂಪಿಟೇಷನ್ ಎಲ್ಲ ಇದ್ದೇ ಇರುತ್ತೆ. ಓಕೆ, ಸೊ ಇದೊಂದು ಪಾಯಿಂಟ್ ನೀವು ಸ್ವಲ್ಪ ನೆನಪಿಟ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಈಗ ಪ್ರಾಸೆಸ್ಗೆ ರಿಸೋರ್ಸ್ನ ಅಲೋಕೇಟ್ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರೋಟೋಕಾಲ್ ಅಥವಾ ಪ್ರೊಸೀಜರ್ ಇದೆ. ಅದ್ರ ಪ್ರಕಾರನೇ ರಿಸೋರ್ಸು ಪ್ರಾಸೆಸ್ಗೆ ಅಲೋಕೇಟ್ ಆಗುತ್ತೆ. ಈಗ ಪ್ರಾಸೆಸ್ಗೆ ಬೇಕು ಅಂದ ತಕ್ಷಣ ಸುಮ್ಮನೆ ಹೋಗಿ ಹಂಗೆ ತೊಗೊಳಕ್ಕಾಗಲ್ಲ ರಿಸೋರ್ಸ್ನ. ಈ ಸ್ಟೆಪ್ನೇ ಫಾಲೋ ಮಾಡಿಕೊಂಡು ಅದು ಏನೊಂದು ರಿಸೋರ್ಸಸ್ ಪ್ರಾಸೆಸ್ಗೆ ಅಲೋಕೇಟ್ ಆಗುವಂಥದ್ದು. ಏನೇನು ಸ್ಟೆಪ್ಸ್ ಅಂತ ಹೇಳಿದ್ರೆ, ಫಸ್ಟು ರಿಕ್ವೆಸ್ಟ್. ಸೊ ಪ್ರಾಸೆಸ್ಗೆ ಒಂದು ರಿಸೋರ್ಸ್ ಬೇಕು ಅಂತ ಹೇಳಿದ್ರೆ, ಅದು ಆಪರೇಟಿಂಗ್ ಸಿಸ್ಟಮ್ಗೆ ಅದು ಫಸ್ಟು ರಿಕ್ವೆಸ್ಟ್ ಒಂದು ಮಾಡ್ಕೋಬೇಕು, ಈ ರೀತಿ ನನಗೆ ಒಂದು ರಿಸೋರ್ಸ್ ಬೇಕು ಅಂತ ಹೇಳಿ. ರಿಸೋರ್ಸ್ ಅವೈಲಬಲ್ ಇದ್ದರೆ ಅದು ಅಲೋಕೇಟ್ ಮಾಡುತ್ತೆ. ಅಕಸ್ಮಾತ್ ಇಲ್ಲ ಅಂತಿದ್ರೆ ಏನಾಗುತ್ತೆ, ಅಂದರೆ ಪರ್ಟಿಕ್ಯುಲರ್ ರಿಸೋರ್ಸ್ ಇಲ್ಲ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ರಿಸೋರ್ಸ್ ಆ ಮೊಮೆಂಟಲ್ಲಿ ಬೇರೆ ಪ್ರಾಸೆಸ್ ಜೊತೆ ಇದೆ ಅಂತ, ಅಂದರೆ ಬೇರೆ ಪ್ರಾಸೆಸ್ಸು ರಿಸೋರ್ಸ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಿದೆ ಅಂತ ಹೇಳಿ ಅರ್ಥ. ಸೊ ಆ ಥರ ಏನಾದರೂ ಒಂದು ಸಿಗದೆ ಹೋದಾಗ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಆ ಪ್ರಾಸೆಸ್ಸು ವೇಟಿಂಗ್ ಸ್ಟೇಟ್ಗೆ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಪ್ರಾಸೆಸ್ಸು ರಿಸೋರ್ಸ್ನ ರಿಕ್ವೆಸ್ಟ್ ಮಾಡಿಕೊಂಡು ಅದು ಸಿಕ್ಕಿದ್ರೆ ಓಕೆ, ಅದು ಅಲೋಕೇಟ್ ಆಗುತ್ತೆ. ಸಿಗಲಿಲ್ಲ ಅಂತ ಹೇಳಿದ್ರೆ ಪ್ರಾಸೆಸ್ಸು ವೇಟಿಂಗ್ ಸ್ಟೇಟ್ಗೆ ಹೋಗುತ್ತೆ. ಸೊ ವೇಟಿಂಗ್ ಸ್ಟೇಟ್ಗೆ ಹೋಗಿ ನೆಕ್ಸ್ಟ್ ಯಾವಾಗ ಅವೈಲಬಲ್ ಬರುತ್ತೋ ಪ್ರಾಸೆಸ್ಸು, ಆವಾಗ ಮತ್ತೆ ತನ್ನ ಜಾಬ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಸೊ ಇದು ಫಸ್ಟು ಸ್ಟೆಪ್ಪು ರಿಕ್ವೆಸ್ಟ್. ಸೆಕೆಂಡ್ ಸ್ಟೆಪ್ಪು ಯೂಸ್. ಈಗ ರಿಕ್ವೆಸ್ಟ್ ಮಾಡ್ತು, ಪ್ರಾಸೆಸ್ ಏನೊಂದು ರಿಸೋರ್ಸ್ ಅಲೋಕೇಟ್ ಆಯಿತು. ಅಲೋಕೇಟ್ ಆದಮೇಲೆ ಏನು ಮಾಡುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ತನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್. ರಿಕ್ವೆಸ್ಟ್ ಮಾಡಿಕೊಂಡು ಅದು ಅಲೋಕೇಟ್ ಆದಮೇಲೆ ಆ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ತನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡುತ್ತೆ. ಥರ್ಡ್ ಸ್ಟೆಪ್ಪು ರಿಲೀಸ್. ಸೊ ಒನ್ಸ್ ದ ಪ್ರಾಸೆಸ್ ಫಿನಿಶ್ ಇಟ್ಸ್ ಜಾಬ್, ಅಂದರೆ ತನ್ನ ಕೆಲಸ ಮುಗಿಸ್ಮೇಲೆ ರಿಸೋರ್ಸ್ನ ಅದು ರಿಲೀಸ್ ಮಾಡಿಬಿಡ್ಬೇಕು, ತನ್ನಲ್ಲಿ ಇಟ್ಕೊಳ್ಳೋಂಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ರಿಸೋರ್ಸ್ ಏನಿದೆ
ಅದು ತುಂಬ ಕಡಿಮೆ ಇದೆ. ಆದ್ದರಿಂದ ಏನಾಗುತ್ತೆ, ಬೇರೆ ಪ್ರೊಸೆಸ್ಗಳಿಗೂ ಕೂಡ ಬೇಕಾಗುತ್ತೆ, ಆದ್ದರಿಂದ ರಿಲೀಸ್ ಮಾಡಿಬಿಡ್ಬೇಕು. ಈ 3 ಸ್ಟೆಪ್ಸಲ್ಲೇ ರಿಸೋರ್ಸಸ್ಗಳು ಪ್ರಾಸೆಸ್ಗೆ ಅಲೋಕೇಟ್ ಆಗುವಂಥದ್ದು. ಇದಲ್ದೇ ಬೇರೆ ರೀತಿ ಅಲೋಕೇಟ್ ಆಗೋದಿಲ್ಲ, ಇದೇ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಮತ್ತು ಇನ್ನೊಂದು, ಅದೇನಾಗಲೇ ಹೇಳ್ದಂಗೆ, process will get into the waiting state when they request a resource and they are not available. ಇದು ವೆರಿ ವೆರಿ ಇಂಪಾರ್ಟೆಂಟ್ in order to understand the deadlock. ಪ್ರಾಸೆಸ್ಗೆ ರಿಸೋರ್ಸ್ ಅವೈಲಬಲ್ ಇಲ್ಲ ಅಂತಿದ್ದಾಗ ಅದು ವೇಟಿಂಗ್ ಸ್ಟೇಟ್ ಹೊರಟೋಗುತ್ತೆ. ನೆಕ್ಸ್ಟ್ ಅದು ವೇಟಿಂಗ್ ಸ್ಟೇಟಿಂದ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ರಿಸೋರ್ಸ್ ಏನು ಬೇಕು ಅದೇ ರಿಸೋರ್ಸ್ ಮತ್ತೆ ಅವೈಲಬಲ್ ಆದಾಗ ಮಾತ್ರ ಪ್ರಾಸೆಸ್ಸು ರಿಸೋರ್ಸ್ನ ಯೂಸ್ ಮಾಡಿಕೊಂಡು ತನ್ನ ಜಾಬ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಅದು ವೇಟಿಂಗ್ ಸ್ಟೇಟಲ್ಲಿ ಇರುತ್ತೆ. ಇದು ಎಷ್ಟು ಪಾಯಿಂಟ್ಸ್ ಏನಿದೆ, ಇದು ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಡೆಡ್ಲಾಕ್ ಕಾನ್ಸೆಪ್ಟ್. ಓಕೆ, ಈಗ ನಾವು ಡೆಡ್ಲಾಕ್ ಡೆಫಿನಿಷನ್ ಬಗ್ಗೆ ನೋಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಈ ಡೆಡ್ಲಾಕ್ ಅಂತ ನಾವು ಏನು ಹೇಳ್ತೀವಿ, ಆ್ಯಕ್ಚುಲಿ ನೀವೆಲ್ಲ ಐತೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಿರಿ ನೀವು ಸಿಸ್ಟಮ್ ಯೂಸ್ ಮಾಡ್ಕೋಬೇಕಾದ್ರೆ. ಬಟ್ ಇದು ಡೆಡ್ಲಾಕ್ ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಷ್ಟೇ. ಏನು ಅಂತ ಹೇಳಿದ್ರೆ, ಈಗ ನೀವೇನು ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀರಿ, ಸಡನ್ ಆಗಿ ಸ್ಟ್ರಕ್ ಆಗಿಬಿಡುತ್ತೆ ನಿಮ್ಮ ಸಿಸ್ಟಮ್. ಅಂದರೆ ನೀವೇನೊಂದು ಕ್ಲೋಸ್ ಮಾಡಿದ್ರು ಆಗಲ್ಲ, ಮಿನಿಮೈಸ್ ಮಾಡೋಕ್ಕೋದ್ರೂ ಆಗಲ್ಲ, ಅಂದರೆ ಅದು ಏನೇ ಮಾಡಿದ್ರು ಅದನ್ನು ಇನ್ನೂ ಸರಿ ಮಾಡೋಕ್ಕಲ್ಲ, ಒಂಥರ ಏನೋ ಒಂದು ಸಿಸ್ಟಮ್ ಹ್ಯಾಂಗ್ ಆಗೋಯ್ತು ಅಂತ ನೀವು ಹೇಳ್ತೀರಿ. ಓಕೆ, ಅಂದರೆ ನೆಕ್ಸ್ಟ್ ನೀವು ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಒಂದು ಕಂಟ್ರೋಲ್ ಆಲ್ ಡಿಲೀಟ್ ಅಂತ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಸಿಸ್ಟಮ್ನೇ ಆಫ್ ಮಾಡಿ ಮತ್ತೆ ರೀಬೂಟ್ ಮಾಡಬೇಕು. ಸೊ ನೀವೇನೋ ಒಂದು ಹ್ಯಾಂಗ್ ಆಯಿತು ಅಂತ ಏನೋ ಒಂದು ಹೇಳ್ತೀರಿ, ಅದನ್ನು ಟೆಕ್ನಿಕಲಿ ಡೆಡ್ಲಾಕ್ ಅಂತ ಹೇಳುವಂಥದ್ದು. ಸೊ ಡೆಡ್ಲಾಕ್ ಡೆಫಿನಿಷನ್ ಬಗ್ಗೆ ನಾವು ಇಲ್ಲಿ ತಿಳ್ಕೊತೀವಿ. ಸೊ ನೀವು ಡೆಡ್ಲಾಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ, ಬಟ್ ಅದು ಡೆಡ್ಲಾಕ್ ಅಂತ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಸೊ ಈಗ ಟೆಕ್ನಿಕಲಿ ನಾವು ಅದನ್ನು ಹೇಗೆ ಅದನ್ನು ಡಿಫೈನ್ ಮಾಡ್ತೀವಿ ಅಂತ ನೋಡೋಣ. ಸೊ ನಾನು ಡೆಡ್ಲಾಕ್ ಡೆಫಿನಿಷನ್ನ ಪಾರ್ಟ್ ಬೈ ಪಾರ್ಟ್ ಹೇಳ್ತಾ ಹೋಗ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. So in a multi-programming environment, several processes may compete for a finite number of resources. ನಾವು ಬ್ಯಾಕ್ಗ್ರೌಂಡ್ ಪಾರ್ಟಲ್ಲಿ ಹೇಳ್ದಂಗೆ, ಸೊ ಮಲ್ಟಿ-ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ಮಲ್ಟಿಪಲ್ ಪ್ರೋಗ್ರಾಮ್ಸ್ ವಿಲ್ ಬಿ ರನ್ನಿಂಗ್ ಇನ್ ದಿ ಮೆಮೊರಿ. ಸೊ ಅವಾಗ ಏನಾಗುತ್ತೆ, ಸುಮಾರು ಪ್ರಾಸೆಸ್ ಏನಿರುತ್ತೆ ಅದು ವಿಲ್ ಬಿ ಕಂಪೀಟಿಂಗ್ ಫಾರ್ ದಿ ಫೈನೈಟ್ ನಂಬರ್ ಆಫ್ ರಿಸೋರ್ಸಸ್. ಅದಾಗ ಕಡಿಮೆ ರಿಸೋರ್ಸಸ್ ಇರುತ್ತೆ, ಸೊ ಎಲ್ಲ ಪ್ರಾಸೆಸ್ಗಳೇನಿರ್ತವೆ ಅದು ಕಂಪೀಟ್ ಮಾಡ್ತಾ ಇರುತ್ತೆ ಇನ್ ಆರ್ಡರ್ ಟು ಗೆಟ್ ದೋಸ್ ರಿಸೋರ್ಸಸ್. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, a process requests resource and if the resources are not available at that time, the process enters a waiting state. ಇದನ್ನೇ ನಾವು ಬ್ಯಾಕ್ಗ್ರೌಂಡ್ ಪಾರ್ಟಲ್ಲಿ ಹೇಳಿದ್ದು. ಏನು ಆ ಸ್ಟೆಪ್ಸ್ ನೋಡಿದ್ವಿ, ಆ ಸ್ಟೆಪ್ಸ್ ಮುಖಾಂತರನೇ ಪ್ರಾಸೆಸ್ಸು ರಿಸೋರ್ಸಸ್ನ ತಗೊಳ್ಳುವಂಥದ್ದು. ಸೊ ಈಗೇನಾಗುತ್ತೆ, ಪ್ರಾಸೆಸ್ನ ರಿಕ್ವೆಸ್ಟ್ ಮಾಡಿ ರಿಸೋರ್ಸ್ ಅವೈಲಬಲ್ ಇಲ್ಲ ಅಂತ ಹೇಳಿದರೆ ಪ್ರಾಸೆಸ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ಇನ್ ಟು ದಿ ವೇಟಿಂಗ್ ಸ್ಟೇಟ್. So sometimes what happens, a waiting process will never again able to change state because the resources it has requested are held by other waiting process. This situation is called deadlock. So ನಾಗಲೇ ಹೇಳಿದಂಗೆ ರಿಕ್ವೆಸ್ಟ್ ಮಾಡಿ ಪ್ರಾಸೆಸ್ಸು ರಿಸೋರ್ಸ್ ಅವೈಲಬಲ್ ಇಲ್ಲ ಅಂತ ಹೇಳಿದರೆ ಅದು ವೇಟಿಂಗ್ ಸ್ಟೇಟ್ಗೆ ಹೋಗುತ್ತೆ. ಡೆಡ್ಲಾಕ್ ಯಾವಾಗ ಆಗುತ್ತೆ ಅಂತ ಹೇಳಿದರೆ, ಅದು ವೇಟಿಂಗ್ ಸ್ಟೇಟಲ್ಲೇ ಇಂಡೆಫಿನೆಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಅಂದರೆ ಏನು, ವೇಟಿಂಗ್ ಸ್ಟೇಟಿಂದ ಅದು ಬೇರೆ ಪ್ರಾಸೆಸ್ ಸ್ಟೇಟ್ಗೆ ಅದು ಚೇಂಜ್ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸಸ್ಗಳು ಅದಕ್ಕೆ ಸಿಗೋದೇ ಇಲ್ಲ. ಏನಕ್ಕೆ ಸಿಗಲ್ಲ ಅಂತ ಹೇಳಿದ್ರೆ, ಆ ರಿಸೋರ್ಸಸ್ಗಳು ಬೇರೆ ವೇಟಿಂಗ್ ಪ್ರಾಸೆಸಸ್ ಹತ್ರ ಇದೆ, ಆ ಪ್ರಾಸೆಸಸ್ಗಳು ಕೂಡ ರಿಸೋರ್ಸಸ್ಗೋಸ್ಕರ ವೇಟ್ ಮಾಡ್ತಾಯಿದೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಅದು ಡೆಡ್ಲಾಕ್ ಆಗೋಗುತ್ತೆ. ಸೊ ದಿಸ್ ಈಸ್ ದಿ ಬೇಸಿಕ್ ಡೆಫಿನೇಷನ್ ಆಫ್ ಡೆಡ್ಲಾಕ್. ಸೊ ಇದನ್ನು ನಾನು ಪಾರ್ಟ್ ಬೈ ಪಾರ್ಟ್ ನಾನು ಇಲ್ಲಿ ಹೇಳಿದ್ದೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಗೊತ್ತಾಯ್ತಲ್ಲ ಡೆಡ್ಲಾಕ್ ಯಾವಾಗ ಆಗುತ್ತೆ ಅಂತೇಳಿ. ಸೊ ಪ್ರಾಸೆಸ್ಸು ರಿಸೋರ್ಸ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ರಿಸೋರ್ಸ್ ಅವೈಲಬಲ್ ಇಲ್ಲ ಅಂತಿದ್ದಾಗ ಅದು ವೇಟಿಂಗ್ ಸ್ಟೇಟ್ಗೆ ಹೋಗುತ್ತೆ. ಡೆಡ್ಲಾಕ್ ಯಾವಾಗ ಆಗುತ್ತೆ, ಅದು ವೇಟಿಂಗ್ ಸ್ಟೇಟಲ್ಲೇ ಉಳ್ಕೊಂಡ್ಬಿಡುತ್ತೆ. ಏನಕ್ಕೆ ಅಂತ ಹೇಳಿದರೆ, ರಿಸೋರ್ಸಸ್ ಏನಿದೆ ಅದು ಬೇರೆ ವೇಟಿಂಗ್ ಪ್ರಾಸೆಸ್ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ. ಸೊ ಈ ರೀತಿ ಇದ್ದಾಗ ನಿಮಗೆ ಡೆಡ್ಲಾಕ್ ಆಗುವಂಥದ್ದು. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಡೆಡ್ಲಾಕ್. ಸೊ ಮೊದಲನೇದು ಡೆಡ್ಲಾಕ್ ಅಮಾಂಗ್ ಡಿಫರೆಂಟ್ ರಿಸೋರ್ಸಸ್. ಅಂದರೆ ಬೇರೆ ಬೇರೆ ಟೈಪ್ ರಿಸೋರ್ಸಸ್ಗಳಿದ್ದಾಗ ಹೇಗೆ ಡೆಡ್ಲಾಕ್ ಆಗುತ್ತೆ ಅಂತೇಳಿ ಅದಕ್ಕೊಂದು ಎಕ್ಸಾಂಪಲ್ಲು ಏನು ಅಂತ ಹೇಳಿದ್ರೆ, ಕನ್ಸಿಡರ್ ಎ ಸಿಸ್ಟಮ್ ವಿತ್ 1 ಪ್ರಿಂಟರ್ ಆ್ಯಂಡ್ 1 DVD ಡ್ರೈವ್. ಸೊ ಈಗ ಒಂದು ಸಿಸ್ಟಮ್ ತೊಗೊಳ್ಳೋಣ, ಜಸ್ಟ್ 1 ಪ್ರಿಂಟರ್ ಇದೆ, 1 DVD ಡ್ರೈವ್ ಇದೆ ಅಂತ ತಿಳ್ಕೊಳ್ಳೋಣ.
Suppose that process P1 is holding the DVD and process P2 is holding the printer. ಸೊ ಈಗ ಎರಡೇ ಪ್ರಾಸೆಸ್ ಇದೆ P1 ಮತ್ತು P2. ಸೊ ಮತ್ತೆ ಎರಡೇ ರಿಸೋರ್ಸಸ್ ಇದೆ, ಏನು ಒಂದು ಪ್ರಿಂಟರು ಮತ್ತು ಒಂದು ಡಿ ವಿ ಡಿ ಡ್ರೈವ್. P1 ಹತ್ರ ಡಿ ವಿ ಡಿ ಇದೆ, P2 ಹತ್ರ ಪ್ರಿಂಟರ್ ಇದೆ. ಸೊ ಈಗ ಡೆಡ್ಲಾಕ್ ಯಾವಾಗುತ್ತೆ ಅಂತ ಹೇಳಿದ್ರೆ, if P1 requests the printer and P2 requests the DVD drive at the same time. ಸೊ ಈಗ ಅಟ್ ಟೈಮ್ T1 ಅಂತ ತಗೊಳ್ಳೋಣ. ಈಗ P1 ಅದಕ್ಕೇನೋ ಒಂದು ಜಾಬ್ ಮಾಡಬೇಕಾಗಿದೆ, ಅದ್ರ ಹತ್ರ ಏನಿದೆ ಡಿ ವಿ ಡಿ ಇದೆ, ಅದಕ್ಕೆ ಪ್ರಿಂಟರ್ ಬೇಕಾಗಿದೆ. ಸೊ ಅದು ಪ್ರಿಂಟರ್ ಕೇಳ್ತಾ ಇದೆ. ಬಟ್ ಪ್ರಿಂಟರ್ ಯಾರ ಹತ್ರ ಇದೆ? P2 ಹತ್ರ ಇದೆ. ಸೊ ಅದೇ P2 ಹತ್ರ ಪ್ರಿಂಟರ್ ಇದೆ, ಅದಕ್ಕೆ ಡಿ ವಿ ಡಿ ಬೇಕು. ಸೊ ಅದು ಕೂಡ ಡಿ ವಿ ಡಿ ರಿಕ್ವೆಸ್ಟ್ ಮಾಡ್ತಿದೆ, ಅದು ಯಾವ್ದ್ರ ಹತ್ರ ಇದೆ? P1 ಹತ್ರ ಇದೆ. ಸೊ ಎರಡೂ ಕೂಡ ನನಗೆ ಬೇಕು ರಿಸೋರ್ಸ್, ನನಗೆ ಬೇಕು ರಿಸೋರ್ಸು, ನೀವು ಫಸ್ಟ್ ಕೊಡು, ನಾನು ಅಂದರೆ ಇದನ್ನ ಕೆಲಸ ಮುಗಿಸಿ ಬಿಟ್ಕೊಡ್ತೀನಿ ಅಂತ P1. ಅದೇ ರೀತಿ P2, ನೀನು ನಂಗೆ ಡಿ ವಿ ಡಿ ಕೊಡು, ನಾನು ಒಂದು ಕೆಲಸ ಮುಗಿಸಿ ನಾನು ಕೊಡ್ತೀನಿ ಅಂತ P2. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಎರಡೂ ಬಿಟ್ಕೊಡೋದಿಲ್ಲ. ಸೊ ಅದ್ರ ಕೆಲಸ ಕೂಡ ಆಗೋದಿಲ್ಲ. ಸೊ ಡೆಡ್ಲಾಕು ಸ್ಟೇಟಿಗೆ ಎಂಟ್ರ್ ಆಗಿಬಿಡುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇನ್ನೊಂದು ಡೆಡ್ಲಾಕ್ ಅಮಾಂಗ್ ದಿ ಸೇಮ್ ರಿಸೋರ್ಸ್ ಟೈಪ್. ಸೊ ಈಗ ಡಿಫ್ರೆಂಟ್ ರಿಸೋರ್ಸ್, ಏನು ಒಂದು ಡಿ ವಿ ಡಿ, ಒಂದು ಪ್ರಿಂಟರ್. ಸೊ ಇದೊಂದು ಡಿಫ್ರೆಂಟ್ ರಿಸೋರ್ಸ್ ಟೈಪ್ ಇದೆ ಡೆಡ್ಲಾಕ್ ಆಗುವಂಥದ್ದು. ಈಗ ಒಂದೇ ರಿಸೋರ್ಸ್ ಟೈಪ್ ಇದ್ರೂ ಕೂಡ ಡೆಡ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಸಿಸ್ಟಮ್ ತಗೊಳ್ಳೋಣ, ಅದರಲ್ಲಿ 3 ಸಿ ಡಿ ಡ್ರೈವ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಬರೀ 3 ಸಿ ಡಿ ಡ್ರೈವ್ ಇರುವಂಥದ್ದು ರಿಸೋರ್ಸಸ್ಗಳು, ಮತ್ತು 3 ಪ್ರಾಸೆಸ್ಗಳಿದೆ. ಸಪೋಸ್ ಈಚ್ ಆಫ್ 3 process holds one of these CD drives. ಸೊ ಅಂತ ಹೇಳಿದ್ರೆ P1, P2, P3 ಅಂತ ಹೇಳಿದ್ರೆ 3 ಹತ್ರನೂ ಒಂದೊಂದು ಸಿ ಡಿ ಡ್ರೈವ್ ಇದೆ. ಈಗ ಡೆಡ್ಲಾಕ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ಇನ್ನೊಂದು ಸಿ ಡಿ ಡ್ರೈವ್ ಬೇಕು ತನ್ನ ಕೆಲಸನ ಅದು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ 3 ಪ್ರಾಸೆಸ್ಗಳಿಗೂ. ಬಟ್ ಇರೋದೇ ರಿಸೋರ್ಸಸ್ಗಳೇನು 3 ಸಿ ಡಿ ಡ್ರೈವು, ಒಂದೊಂದ್ರ ಹತ್ರ ಇದೆ. ಇನ್ನೊಂದು ಎಕ್ಸ್ಟ್ರಾ ಬೇಕಾಗಿದೆ. ಸೊ ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಅದು ಬೇರೆ ಪ್ರಾಸೆಸ್ ಹತ್ರನೇ ಇರೋದು, ಅದು ಬಿಟ್ಕೊಟ್ರೆ ಇದಕ್ಕಾಗುವಂಥದ್ದು. ಸೊ 3 ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ಅವಾಗ ಏನಾಗುತ್ತೆ, ಟಾಸ್ಕ್ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಡೆಡ್ಲಾಕ್ ಸ್ಟೇಟಿಗೆ ಹೊಟ್ಟೋಗುತ್ತೆ. ಓಕೆ, ಸೊ ಇದು ಅಂದರೆ ಈ ರೀತಿ ಆಗುವಂಥದ್ದು. ಈಗ ಸಿಂಪಲ್ ಒಂದು ಅನಾಲಜಿ ಹೇಳಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಡೆಡ್ಲಾಕ್ ಅಮಾಂಗ್ ಡಿಫ್ರೆಂಟ್ ರಿಸೋರ್ಸಸ್ಗೆ, ಈಗ ಇಬ್ಬರು ಸ್ಟೂಡೆಂಟ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಒಬ್ಬ ಸ್ಟೂಡೆಂಟ್ ಹತ್ರ, ಸ್ಟೂಡೆಂಟ್ ಎ ಅಂತ ತಿಳ್ಕೊಳ್ಳೋಣ. ಸ್ಟೂಡೆಂಟ್ ಎ ಹತ್ರ ಪೆನ್ಸಿಲ್ ಇದೆ, ಸ್ಟೂಡೆಂಟ್ ಬಿ ಹತ್ರ ಒಂದು ಸ್ಕೇಲ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ಏನೋ ಒಂದು ಡ್ರಾಯಿಂಗ್ ಬರೀಬೇಕು, ಜಾಮೆಟ್ರಿಕಲ್ ಡ್ರಾಯಿಂಗು, ಅದಕ್ಕೆ ಪೆನ್ನು ಮತ್ತು ಸ್ಕೇಲ್ ಎರಡೂ ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಡ್ರಾಯಿಂಗ್ ಬರೀಬೇಕು. ಸೊ ಸ್ಟೂಡೆಂಟ್ ಎಗೆ ಸ್ಕೇಲ್ ಬೇಕು, ಸ್ಟೂಡೆಂಟ್ ಬಿಗೆ ಪೆನ್ಸಿಲ್ ಬೇಕು. ಸೊ ಇಬ್ಬರು ಫಸ್ಟ್ ನೀ ಕೊಡು ಅಂತ ಹೇಳಿ, ಸೊ ಇಬ್ಬರು ಕೊಡೋದಿಲ್ಲ. ಅವಾಗ ಏನಾಗುತ್ತೆ, ಡ್ರಾಯಿಂಗ್ ಟಾಸ್ಕ್ ಕಂಪ್ಲೀಟ್ ಆಗೋದಿಲ್ಲ. ಏನಕ್ಕೆ ಅಂದರೆ ಸ್ಟೂಡೆಂಟ್ ಏನು ಹೇಳ್ತಾನೆ, ನನಗೆ ರೂಲರ್ ಕೊಡು, ನಂತರ ಪೆನ್ಸಿಲ್ ಇದೆ, ನಾನು ಡ್ರಾಯಿಂಗ್ ಬರೋದು ಆಮೇಲೆ ನಿಮ್ಗೆ ಕೊಡ್ತೀನಿ ಅಂತೇಳಿ. ಬಟ್ ಸ್ಟೂಡೆಂಟ್ ಬಿ ಒಪ್ಪಲ್ಲ. ಸ್ಟೂಡೆಂಟ್ ಬಿ ನನ್ನ ಹತ್ರ ಸ್ಕೇಲ್ ಇದೆ, ನೀನು ಪೆನ್ಸಿಲ್ ಕೊಡು, ನಾನು ಡ್ರಾಯಿಂಗ್ ಬರೆದು ಕೊಡ್ತೀನಿ ಅಂತ. ಸೊ ಇಬ್ಬರು ಬಿಟ್ಕೊಡೋಕೆ ರೆಡಿ ಇಲ್ಲ. ಅವಾಗ ಏನಾಗುತ್ತೆ, ಟಾಸ್ಕ್ ಕಂಪ್ಲೀಟ್ ಆಗಲ್ಲ, ಡೆಡ್ಲಾಕ್ ಹೋಗ್ಬಿಡುತ್ತೆ. ಸೊ ಅದೇ ರೀತಿ ಈಗ ಡೆಡ್ಲಾಕ್ ಅಮಾಂಗ್ ದಿ ಸೇಮ್ ರಿಸೋರ್ಸ್ ಟೈಪ್ಗೆ ಒಂದು ಅನಾಲಜಿ ಕೊಡೋದು ಏನು ಹೇಳ್ಬೋದು. ಸೇ ಫಾರ್ ಎಕ್ಸಾಂಪಲ್ ಸೇಮ್ ರಿಸೋರ್ಸ್ ಟೈಪ್ ಅಂತ ಹೇಳಿದ್ರೆ ಬಾಲ್ ಅಂತ ತಗೊಳ್ಳೋಣ. ಸೊ 3 ಬಾಲ್ ಇದೆ, 3 ಜನ ಬಾಯ್ಸ್ ಇದ್ದಾರೆ. ಸೊ 3 ಜನ ಬಾಯ್ಸ್ ಹತ್ರನೂ ಒಂದೊಂದು ಬಾಲ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ಜಗಲ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಜಗಲಿಂಗ್ ಅಂದರೆ ಗೊತ್ತಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 2 ಬಾಲ್ ಆದರೂ ಬೇಕು. ಸೊ ಅದಕ್ಕೆ ಇನ್ನೊಂದು ಬಾಲ್ ರಿಕ್ವೆಸ್ಟ್ ಮಾಡ್ತಾರೆ, ಅಂದರೆ ಯಾಕೆಂದರೆ ಬೇರೆ ಬಾಲ್ ಇಲ್ಲ, ಇರೋದೇ 3 ಬಾಲು, ಒಬ್ಬೊಬ್ಬರ ಹತ್ರನೂ ಒಂದೊಂದಿದೆ. ಸೊ ಒಂದು ಇನ್ನೊಂದು ಬಾಲ್ ಬೇಕು ಅಂತ ಹೇಳಿದ್ರೆ ಒಟ್ಟು ಇನ್ನೊಬ್ಬರನ್ನೇ ರಿಕ್ವೆಸ್ಟ್ ಮಾಡಬೇಕು. ಬಟ್ ಯಾರೂ ಕೊಡೋಕ್ಕೆ ರೆಡಿ ಇಲ್ಲ, ಅವ್ರಿಗೂ ಕೂಡ ಇನ್ನೊಂದು ಬಾಲ್ ಬೇಕು, ಏನಕ್ಕೆ ಅವ್ರು ಜಗಲ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನೀ ಕೊಡು ಅಂತ ಹೇಳಿ ಯಾರು ಬಾಲ್ನ ಕೊಡೋದೇ ಇಲ್ಲ. ಸೊ 3 ಜನದ ಹತ್ರನೂ ಒಂದೇ ಉಳ್ಕೋತು. ಸೊ ಜಗ್ಲಿಂಗ್ ಟಾಸ್ಕ್ ಮಾಡೋಕ್ಕೆ ಆಗಲ್ಲ. ಸೊ ಇದು ಕೂಡ ಡೆಡ್ಲಾಕ್ ಹೋಗುತ್ತೆ. ಸೊ ಈ ರೀತಿ ಡೆಡ್ಲಾಕ್ ಹೋಗುವಂಥದ್ದು. ಐ ಹೋಪ್ ದೀಸ್ ಅನಾಲಜೀಸ್ ಮೇಡ್ ದ ಥಿಂಗ್ಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಈಗ ನಾವು ಡೆಡ್ಲಾಕ್ಸ್ ನೆಸೆಸರಿ ಕಂಡೀಷನ್ಸ್ ಬಗ್ಗೆ ನೋಡೋಣ. ಅಂದರೆ ಡೆಡ್ಲಾಕ್ ಆಗೋದಕ್ಕೆ ಕೆಲವು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಲೇಬೇಕು. ಸೊ ಅದಾದ್ರೇ ಡೆಡ್ಲಾಕ್ ಆಗುವಂಥದ್ದು. ಸೊ ಎಷ್ಟು ಕಂಡೀಷನ್ಸ್ ಅಂದರೆ 4 ಕಂಡೀಷನ್ಸ್.
Deadlock situation can arise if the following four conditions hold simultaneously in a system. ಸೊ ಇಲ್ಲಿ ಸೈಮಲ್ಟೇನಿಯಸ್ಲಿ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ವರ್ಡ್. ಸೊ ಇಲ್ಲಿ 4 ಕಂಡೀಷನ್ ಇದೆ, 4 ಕಂಡೀಷನ್ ಒಟ್ಟಿಗೆ ಹೋಲ್ಡ್ ಆದರೆ ಮಾತ್ರ ನಮಗೆ ಡೆಡ್ಲಾಕ್ ಆಗುವಂಥದ್ದು. ಅದು ಯಾವ್ಯಾವ ಅಂತ ನೋಡೋಣ ಈಗ. ಸೊ ಫಸ್ಟ್ ಒನ್ ಈಸ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂತ ಹೇಳಿದ್ರೆ ನೋ ಟು ಪ್ರಾಸೆಸಸ್ ಕ್ಯಾನ್ ಶೇರ್ ದಿ ಸೇಮ್ ರಿಸೋರ್ಸ್ ಅಟ್ ದಿ ಸೇಮ್ ಟೈಮ್. ಅಂದರೆ ಒಂದು ರಿಸೋರ್ಸಸ್ನ ಅಟ್ ಎ ಟೈಮ್ ಒಂದೇ ಪ್ರಾಸೆಸ್ ಮಾತ್ರ ಯೂಸ್ ಮಾಡ್ಕೋಬೋದೇ ಹೊರತು ಎರಡು ಪ್ರಾಸೆಸ್ಸು ಒಂದೇ ರಿಸೋರ್ಸ್ನ ಶೇರ್ ಮಾಡ್ಲಿಕ್ಕೆ ಬರಲ್ಲ. ಸೊ ಈ ರೀತಿ ಇರೋದನ್ನ ನಾವು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತೀವಿ. ಇದು ಮೊದಲನೇ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಹೋಲ್ಡ್ ಆ್ಯಂಡ್ ವೇಟ್. ಹೋಲ್ಡ್ ಆ್ಯಂಡ್ ವೇಟ್ ಅಂತ ಹೇಳಿದ್ರೆ ಈಗ ಒಂದು ಪ್ರಾಸೆಸ್ಸು ಒಂದು ರಿಸೋರ್ಸ್ನ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತಿದ್ರೆ ಅದರ ಹತ್ರ ಅಟ್ಲೀಸ್ಟ್ ಒಂದು ರಿಸೋರ್ಸ್ ಇರಲೇಬೇಕು. ಸೊ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಒಂದು ರಿಸೋರ್ಸ್ನ ಅಂತ ಹೇಳಿದ್ರೆ ಪ್ರಾಸೆಸ್ ಹತ್ರ ಅಟ್ಲೀಸ್ಟ್ ಒಂದು ರಿಸೋರ್ಸ್ನ ಇಟ್ಕೊಂಡೆ ಅದು ರಿಕ್ವೆಸ್ಟ್ ಮಾಡಬೇಕು. ಇದನ್ನು ನಾವು ಹೋಲ್ಡ್ ಆ್ಯಂಡ್ ವೇಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋ ಪ್ರಿಯಂಪ್ಷನ್. ಸೊ ನಿಮಗೆ ಪ್ರಿಯಂಪ್ಷನ್ ಅಂದರೆ ಗೊತ್ತಿದೆ. ಪ್ರಿಯಂಪ್ಷನ್ ಮೀನ್ಸ್ ಫೋರ್ಸಿಬಲಿ ಅಲ್ವಾ, ಅಂದರೆ ಏನು, ಇದನ್ನು ಫೋರ್ಸಿಬಲಿ ಕಿತ್ಕೊಳ್ಳೋದು ಪ್ರಿಯಂಪ್ಷನ್ ಅಂತ ಹೇಳಿದರೆ. ಸೊ ಇಲ್ಲಿ ಡೆಡ್ಲಾಕ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ನೋ ಪ್ರಿಯಂಪ್ಷನ್. ದಟ್ ಈಸ್ ರಿಸೋರ್ಸಸ್ ಕ್ಯಾನ್ ಬಿ ರಿಲೀಸ್ಡ್ ಓನ್ಲಿ ವಾಲಂಟಿಯರಿಲಿ ಬೈ ದಿ ಪ್ರಾಸೆಸ್ ಹೋಲ್ಡಿಂಗ್ ಇಟ್. ಅಂದರೆ ಯಾವ್ದಾದ್ರು ಒಂದು ಪ್ರಾಸೆಸ್ ರಿಸೋರ್ಸ್ನ ಬಳಸ್ಕೊತಾ ಇದ್ರೆ ಅದು ತನ್ನೆಲ್ಲ ಕೆಲಸ ಮುಗಿಸಿ ತಾನೇ ವಾಲಂಟಿಯರ್ ಆಗಿ ಏನೊಂದು ಬಿಟ್ಕೊಡ್ಬೇಕೇ ಹೊರತು ಫೋರ್ಸಿಬಲಿ ಕಿತ್ಕೊಳ್ಳೋಕೆ ಬರಲ್ಲ. ಏನೊಂದು ಹೈ ಪ್ರಿಯಾರಿಟಿ ಪ್ರಾಸೆಸ್ ಬಂತು ಅಂತ ಹೇಳಿ ಫೋರ್ಸಿಬಲಿ ಪ್ರಾಸೆಸ್ನ ಕಿತ್ಕೊಳ್ಳೋಕೆ ಬರಲ್ಲ. ಏನೊಂದು ರಿಸೋರ್ಸಸ್ನ ಕಿತ್ಕೊಳ್ಳೋಕೆ ಬರಲ್ಲ. ಪ್ರಾಸೆಸ್ಸು ವಾಲಂಟಿಯರ್ ಆಗಿ ರಿಸೋರ್ಸಸ್ನ ಬಿಟ್ಕೊಡ್ಬೇಕು. ಸೊ ನೋ ಪ್ರಿಯಂಪ್ಷನ್. ಸೊ ನೆಕ್ಸ್ಟ್ ಸರ್ಕ್ಯುಲರ್ ವೇಟ್. ಸೊ ಸರ್ಕ್ಯುಲರ್ ವೇಟ್ ಅಂತ ಹೇಳಿದ್ರೆ ಏನಾಗುತ್ತೆ, ಈಗ ನಾವೇನು ಒಂದು 3 ಪ್ರಾಸೆಸ್ ತೊಗೊಂಡ್ರೆ P1 P2 P3 ಅಂಥೇಳಿ ಇದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ P1 ಅದನ್ನು ಬೇಕಾಗಿರುವಂತಹ ರಿಸೋರ್ಸಸ್ಸು P2 ಹತ್ರ ಇರಬೇಕು. ಸೊ ಅದಕ್ಕೋಸ್ಕರ P1 ವೇಟ್ ಮಾಡ್ತಾ ಇರಬೇಕು. ಅದೇ ರೀತಿ ನೆಕ್ಸ್ಟ್ ಏನು P2 ಶುಡ್ ಬಿ ವೇಟಿಂಗ್ ಫಾರ್ P3. ಅಂದರೆ P2ಗೆ ಬೇಕಾಗಿರುವಂತಹ ರಿಸೋರ್ಸಸ್ಸು P3 ಹತ್ರ ಇದೆ. ಸೊ P3 ಬಿಟ್ಕೊಡ್ಲಿ ಅಂತ P2 ವೇಟ್ ಮಾಡ್ತಾ ಇರಬೇಕು. ಅದೇ ರೀತಿ ನೆಕ್ಸ್ಟ್ ಫೈನಲ್ ಆಗಿ ಏನಾಗಬೇಕು, ಒಂದಿರೋದೇ 3 ಪ್ರಾಸೆಸ್ಸು P1 P2 P3. ನೆಕ್ಸ್ಟು P3 P1ಗೋಸ್ಕರ ವೇಟ್ ಮಾಡ್ತಿರ್ಬೇಕು. ಅಂದರೆ P3ಗೆ ತನಗೆ ಬೇಕಾಗಿರುವಂಥ ರಿಸೋರ್ಸಸ್ಸು ಅಂದರೆ P1 ಹತ್ರ ಇದೆ. ಸೊ P1 ಬಿಟ್ಕೊಡ್ಲಿ ಅಂತೇಳಿ ಈ ರೀತಿ 3 ಪ್ರಾಸೆಸ್ ಕೂಡ ಸರ್ಕ್ಯುಲರ್ ಆಗಿ ವೇಟ್ ಮಾಡ್ತಾ ಇರಬೇಕು. ಸೊ ಇಷ್ಟು 4 ಕಂಡೀಷನ್ಸು ಒಟ್ಟಿಗೆ ಹೋಲ್ಡ್ ಆದರೆ ಮಾತ್ರ ನಾವು ಡೆಡ್ಲಾಕ್ ಸಿಚುವೇಶನ್ಗೆ ಎಂಟರ್ ಆಗುವಂಥದ್ದು. ಓಕೆ, ಈಗ ನಾವು ರಿಸೋರ್ಸ್ ಅಲೋಕೇಶನ್ ಗ್ರಾಫ್, ಇದೊಂದು ಇಂಪಾರ್ಟೆಂಟ್ ಟಾಪಿಕ್ಕು ಇದು ಡೆಡ್ಲಾಕಲ್ಲಿ. ಸೊ ಇದೇನು ಅಂತ ಹೇಳಿದ್ರೆ ಇದೊಂದು ಡೈರೆಕ್ಟೆಡ್ ಗ್ರಾಫ್. ಇಟ್ಸ್ ಎ ಡೈರೆಕ್ಟೆಡ್ ಗ್ರಾಫ್ ಥ್ರೂ ವಿಚ್ ವಿ ಕ್ಯಾನ್ ಏಬಲ್ ಟು ಡಿಸ್ಕ್ರೈಬ್ ಡೆಡ್ಲಾಕ್ಸ್ ಮೋರ್ ಪ್ರಿಸೈಸ್ಲಿ. ಅದಾದರೆ ಇದೊಂದು ನಾವು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಡಿಸ್ಕ್ರೈಬಿಂಗ್ ಡೆಡ್ಲಾಕ್ ಅಂತಲೂ ಕೂಡ ಹೇಳ್ಬೋದು. ಹೇಗೆ ಅಂದರೆ ಈಗ ನಾವು ಹೇಗೆ ಒಂದು ಪ್ರೋಗ್ರಾಮ್ ಬರೆಯೋದಕ್ಕಿಂತ ಮುಂಚೆ ಒಂದು ಫ್ಲೋ ಚಾರ್ಟ್ ಹಾಕೊಂಡ್ರೆ ಹೇಗೆ ನಮಗೆ ಪ್ರೋಗ್ರಾಮ್ ಫ್ಲೋ ಬಗ್ಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೋ ಅದೇ ರೀತಿ ರಿಸೋರ್ಸ್ ಅಲೋಕೇಶನ್ ಗ್ರಾಫಿಂದ ನಮಗೆ ಡೆಡ್ಲಾಕ್ನ ಈಸಿಯಾಗಿ ಡಿಸ್ಕ್ರೈಬ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಡೆಡ್ಲಾಕ್ ಡಿಸ್ಕ್ರೈಬಿಂಗ್. ಸೊ ಇದು ಹೇಗಿರುತ್ತೆ ಏನು ಕತೆ ಅಂತ ಈಗ ನೋಡೋಣ. ಸೊ ಈಗ ಇದೊಂದು ಗ್ರಾಫ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಟ್ ಶುಡ್ ಕಂಟೈನ್ ವರ್ಟಿಸಸ್ ಆ್ಯಂಡ್ ಎಡ್ಜಸ್. ಸೊ ಗ್ರಾಫ್ ಅಂದಮೇಲೆ ವರ್ಟೆಕ್ಸ್ ಎಡ್ಜಸ್ ಇರಲೇಬೇಕು. ಸೊ ಇದರಲ್ಲೂ ಕೂಡ ಇದೆ. ಬಟ್ ಏನು ಅಂತ ಹೇಳಿದ್ರೆ ವರ್ಟೆಕ್ಸಲ್ಲಿ ಇದು 2 ಸೆಟ್ಸ್ ಅಥವಾ 2 ಟೈಪ್ಸ್ ಬರುತ್ತೆ. ಒಂದು ವರ್ಟೆಕ್ಸ್ ಟೈಪು ರಿಸೋರ್ಸ್ ಬಗ್ಗೆ ಹೇಳುತ್ತೆ. ಸೊ ರಿಸೋರ್ಸಲ್ಲೂ ಕೂಡ ಏನು ನಾವು ಈ ರಿಸೋರ್ಸ್ ಅಲೋಕೇಶನ್ ಗ್ರಾಫಲ್ಲಿ ರಿಸೋರ್ಸ್ನ ನಾವು ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಬಾಕ್ಸ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಏನು ಅಂತ ಹೇಳಿದ್ರೆ ಸಿಂಗಲ್ ಇನ್ಸ್ಟೆನ್ಸ್ ರಿಸೋರ್ಸ್ ಇದ್ದರೆ ಏನು ಮಾಡ್ತೀವಿ, ಒಂದು ಸ್ಕ್ವೇರ್ ಬಾಕ್ಸ್ ಹಾಕಿ 1 ಡಾಟ್ ಹಾಕ್ತೀವಿ. ಸಿಂಗಲ್ ಇನ್ಸ್ಟೆನ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಈಗ 1 ಪ್ರಿಂಟರ್ ಇದೆ ಅಂತ ಹೇಳಿದರೆ ಒಂದೇ ಇನ್ಸ್ಟೆನ್ಸ್ ಇದೆ ಪ್ರಿಂಟರ್ದು ಅಥವಾ ಏನೋ ಒಂದೇ ಕಾಪಿ ಇದೆ ಅನ್ನೋ ರೀತಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಬಾಕ್ಸ್ ಹಾಕಿ ಒಂದು ಡಾಟ್ ಹಾಕ್ತೀವಿ. ಅದೇ ರೀತಿ ಮಲ್ಟಿಪಲ್ ಇನ್ಸ್ಟೆನ್ಸಸ್ ಇದೆ ಅಂತ ಹೇಳಿದರೆ ಏನರ್ಥ, ಈಗ ನಮಗೆ 3 ಪ್ರಿಂಟರ್ಸ್ ಇದೆ ಅಂತ ಹೇಳಿದ್ರೆ ನಾವು 3 ಬಾಕ್ಸಸ್ ಹಾಕೋಕೆ ಹೋಗಲ್ಲ, ಒಂದೇ ಬಾಕ್ಸ್ ಹಾಕ್ತೀವಿ.
ಸೊ 3 ಇನ್ಸ್ಟೆನ್ಸಸ್ ಇದೆ ಅಂತ ನಾವು ಹೇಳೋದಕ್ಕೆ 3 ಡಾಟ್ಸ್ ಹಾಕ್ತೀವಿ. ಸೊ ನಮ್ಮ ಹತ್ರ 3 ಪ್ರಿಂಟರ್ ಇದೆ ಅಂತ ಅದು ಹೇಳ್ತಾ ಇರೋವಂಥದ್ದು. ಸೊ ಇದು ರಿಸೋರ್ಸ್ ಪಾರ್ಟಿಗೆ ಬಂದರೆ, ಅದೇ ರೀತಿ ನಾವು ವರ್ಟೆಕ್ಸಲ್ಲಿ ಪ್ರಾಸೆಸ್ನು ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಹೇಗೆ ಅಂದರೆ ಥ್ರೂ ದಿಸ್ ಸರ್ಕಲ್ ಶೇಪ್ ಅಥವಾ ರೌಂಡ್ ಶೇಪ್ ಮುಖಾಂತರ ನಾವು ಪ್ರಾಸೆಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪಿ ಎ ಅಂತ ಹೇಳಿದ್ರೆ, ಈಗ ಏನು ಇದು ಪ್ರಾಸೆಸ್ P1 P2 P3 ಈ ರೀತಿಯಿಂದ ಎಷ್ಟೇ ಪ್ರಾಸೆಸ್ ಇದ್ರೂ ಕೂಡ ಅದನ್ನು ನಾವು ವರ್ಟೆಕ್ಸ್ ಪಾರ್ಟಲ್ಲಿ ರೌಂಡ್ ಶೇಪ್ ಮುಖಾಂತರ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಗ್ರಾಫಲ್ಲಿ ಎಡ್ಜಸ್ ಇರುತ್ತೆ. ಸೊ ಇಲ್ಲೂ ಕೂಡ ಎಡ್ಜಸ್ ಇದೆ. ಸೊ ಇದು ಡೈರೆಕ್ಟೆಡ್ ಗ್ರಾಫ್ ಅಂದರೆ ಒಂದು ಆಗಿರೋದ್ರಿಂದ ಡೈರೆಕ್ಟೆಡ್ ಎಡ್ಜಸ್ ಇದೆ. ಸೊ ಇಲ್ಲಿ 2 ಟೈಪ್ ಏನೋ ಎಡ್ಜಸ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಒಂದು ಅಸೈನ್ ಎಡ್ಜ್ ಅಥವಾ ಅಸೈನ್ಮೆಂಟ್ ಎಡ್ಜ್, ಇನ್ನೊಂದು ರಿಕ್ವೆಸ್ಟ್ ಎಡ್ಜ್. ಸೊ ಅಸೈನ್ಮೆಂಟ್ ಎಡ್ಜ್ ಅಂತ ಹೇಳಿದ್ರೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಸೈನ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ರಿಸೋರ್ಸ್ ಹ್ಯಾಸ್ ಬಿನ್ ಅಲೋಕೇಟೆಡ್ ಟು ದಿ ಪ್ರಾಸೆಸ್ ಅಂತ. ಇಲ್ಲಿ ನೀವು ಆರೋ ಮಾರ್ಕ್ ನೋಡ್ಬೋದು, ರಿಸೋರ್ಸ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಇಂದಾನೆ ಆರೋ ಮಾರ್ಕು ಪಿಗೆ ಹೋಗಿದೆ. ದಟ್ ಮೀನ್ಸ್ what that particular resource has been assigned to the process ಅಂತ. ಸೊ ನೆಕ್ಸ್ಟ್ ರಿಕ್ವೆಸ್ಟ್ ಎಡ್ಜ್ ಅಂತ ಹೇಳಿದ್ರೆ, ರಿಕ್ವೆಸ್ಟ್ ಯಾರು ಮಾಡ್ಕೊಳ್ಳೋದು? ಪ್ರಾಸೆಸ್. ಸೊ ಪ್ರಾಸೆಸ್ಸು ರಿಸೋರ್ಸ್ನ ರಿಕ್ವೆಸ್ಟ್ ಮಾಡ್ಕೊಡೋದ್ರಿಂದ ಪಿ ಇಂದ ಆರ್ಗೆ ಎಡ್ಜ್ ಇರುವಂಥದ್ದು. ಸೊ ಇವೆರಡು ವೆರಿ ಇಂಪಾರ್ಟೆಂಟ್ ಎಡ್ಜಸ್, ಅಸೈನ್ಮೆಂಟ್ ಎಡ್ಜ್, ಇನ್ನೊಂದು ರಿಕ್ವೆಸ್ಟ್ ಎಡ್ಜ್. ಸೊ ಅಂದರೆ ಈ ರೀತಿ ಒಂದು ಇದನ್ನು ಗ್ರಾಫಲ್ಲಿ ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಈಗ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಹೇಗಿರುತ್ತೆ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಈಗ ಪ್ರಾಸೆಸ್ P1, ಪ್ರಾಸೆಸ್ P2, ಪ್ರಾಸೆಸ್ P3. ಸೊ ಈಗ 3 ಪ್ರಾಸೆಸ್ ಇದೆ. ಅದು ನಾವು ಆಲ್ರೆಡಿ ಹೇಳ್ದಂಗೆ 3 ಸರ್ಕಲ್ಸ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನೋಡಿ, ರಿಸೋರ್ಸ್ R1. ಸೊ ಅದು ಒಂದೇ ಡಾಟ್ ಇರೋದ್ರಿಂದ ಸಿಂಗಲ್ ಇನ್ಸ್ಟೆನ್ಸ್ ಆಫ್ R1 ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟು R2. ಸೊ ಇಲ್ಲಿ 2 ಡಾಟ್ ಇರೋದ್ರಿಂದ we need to consider that R2 has 2 instances. ಅಂದರೆ we have 2 instances of resource R2. ಅಂದರೆ ನಮಗೆ 2 R2 ರಿಸೋರ್ಸಸ್ ಇದೆ ಅಂತೇಳಿ. ಈಗ ಏನೋ ಒಂದು ಪ್ರಿಂಟರ್ ಅಂತ ಹೇಳಿದ್ರೆ ಇದು ಒಟ್ಟು ಏನು 2 ಪ್ರಿಂಟರ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟು ರಿಸೋರ್ಸ್ R3. ಇದರಲ್ಲೂ ಕೂಡ ಸಿಂಗಲ್ ಡಾಟ್ ಇರೋದ್ರಿಂದ ಏನಂತ ಅರ್ಥ ಮಾಡ್ಕೋಬೇಕು, ಒಂದು ಸಿಂಗಲ್ ಇನ್ಸ್ಟೆನ್ಸ್ ಆಫ್ R3 ಇದೆ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು R4. ಇದರಲ್ಲಿ ಒಟ್ಟು ಎಷ್ಟು ಇನ್ಸ್ಟೆನ್ಸಸ್ ಇದೆ? 3 ಇನ್ಸ್ಟೆನ್ಸಸ್ ಇದೆ. ಸೊ ವಿ ಹ್ಯಾವ್ 3 ಪ್ರಾಸೆಸಸ್ ಆ್ಯಂಡ್ 4 ಟೈಪ್ಸ್ ಆಫ್ ರಿಸೋರ್ಸಸ್. ಅದರಲ್ಲಿ R2ಗೆ 2 ಇನ್ಸ್ಟೆನ್ಸಸ್ ಇದೆ, R4ಗೆ 3 ಇನ್ಸ್ಟೆನ್ಸಸ್ ಇದೆ. ಸೊ ಇದು ಬಂದು ಏನೋ ಒಂದು ವರ್ಟಿಸಿಸ್ ಪಾರ್ಟು. ಸೊ ಪ್ರಾಸೆಸ್ಸು ಮತ್ತು ರಿಸೋರ್ಸಸ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಈಗ ಎಡ್ಜಸ್ ಬಗ್ಗೆ ನೋಡೋಣ. ಸೊ ಈಗ ನೋಡಿ, ಒಂದು ಎಡ್ಜು P1 ಇಂದ R1 ಹೋಗ್ತದೆ. ಸೊ ವಾಟ್ ಈಸ್ ದಿಸ್ ಕೈಂಡ್ ಆಫ್ ಎಡ್ಜ್ ಇಸ್ ಕಾಲ್ಡ್? ಇಟ್ ಈಸ್ ರಿಕ್ವೆಸ್ಟ್ ಎಡ್ಜ್ ಅಲ್ವಾ? ಯಾಕಂದರೆ P1 ಈಸ್ ರಿಕ್ವೆಸ್ಟಿಂಗ್ ಫಾರ್ ಎ ರಿಸೋರ್ಸ್ R1. ಸೊ ಇದೊಂದು ರಿಕ್ವೆಸ್ಟ್ ಮಾಡ್ತಿರೋದ್ರಿಂದ ಇದು ಏನೋ ಒಂದು ರಿಕ್ವೆಸ್ಟ್ ಎಡ್ಜ್. ಅದೇ ರೀತಿ P2 ಈಸ್ ರಿಕ್ವೆಸ್ಟಿಂಗ್ ರಿಸೋರ್ಸ್ R3. ಸೊ ಇವೆರಡೂ ಕೂಡ ರಿಕ್ವೆಸ್ಟ್ ಎಡ್ಜ್. ಸೊ ನೆಕ್ಸ್ಟ್ ಈಗ ಅಸೈನ್ಮೆಂಟ್ ಎಡ್ಜಸ್ ನೋಡೋಣ. ಈಗ ರಿಸೋರ್ಸ್ R1 ಒಂದು ಇನ್ಸ್ಟೆನ್ಸ್ ಏನಿತ್ತು ಅದು P2ಗೆ ಅಸೈನ್ ಮಾಡಿದೆ. ಸೊ ಈಗ P2 ಹತ್ರ ರಿಸೋರ್ಸ್ R1 ಇನ್ಸ್ಟೆನ್ಸ್ ಇದೆ. ಸೊ ಇದು ಅಸೈನ್ಮೆಂಟ್ ಎಡ್ಜು. ನೆಕ್ಸ್ಟ್ ಅದೇ ರೀತಿ ಏನಾಗ್ತಾ ಇದೆ, ರಿಸೋರ್ಸ್ R3 ಒಂದು ಇನ್ಸ್ಟೆನ್ಸು P3ಗೆ ಅಲೋಕೇಟ್ ಆಗಿದೆ. ಸೊ ಈಗ P3 ಹತ್ರ R3 ರಿಸೋರ್ಸ್ ಇದೆ. ನೆಕ್ಸ್ಟ್ ಈಗ ಅದೇ ರೀತಿ ಈಗ R2ದಲ್ಲಿ ರಿಸೋರ್ಸ್ R2ಅಲ್ಲಿ ಒಂದು ಇನ್ಸ್ಟೆನ್ಸು P2 ಹತ್ರ ಇದೆ. ಸೊ ಇದೊಂದು ಕೂಡ ಅಸೈನ್ಮೆಂಟ್ ಎಡ್ಜ್. ಇನ್ನೊಂದು ಇನ್ಸ್ಟೆನ್ಸ್ ಅಂದರೆ ರಿಸೋರ್ಸ್ 2 ಅಲ್ಲಿ 2 ಇನ್ಸ್ಟೆನ್ಸ್ ಇದ್ದು, ಒಂದು ಇನ್ಸ್ಟೆನ್ಸು P2 ಹತ್ರ ಇದೆ, ಇನ್ನೊಂದು ಇನ್ಸ್ಟೆನ್ಸು P1ಗೆ ಅಲೋಕೇಟ್ ಆಗಿದೆ. ಸೊ ರಿಸೋರ್ಸ್ R2 2 ಇನ್ಸ್ಟೆನ್ಸು ಕೂಡ ಅಲೋಕೇಟ್ ಆಗಿದೆ. ಸೊ ಈ ರೀತಿ ನಾವು ಒಂದು ರಿಸೋರ್ಸ್ ಅಲೋಕೇಶನ್ ಗ್ರಾಫ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದ್ರ ಮುಖಾಂತರ ಈಸಿಯಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ನ ಹೇಗೆ ಬರೆಯೋದು ಅಂತ ನಾವು ನೋಡಿದ್ವಿ. ಸೊ ಈ ಸ್ಲೈಡಲ್ಲಿ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಮುಖಾಂತರ ಹೇಗೆ ನಾವು ಡೆಡ್ಲಾಕ್ನ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ಏನು ಒಂದು ಡ್ರಾ ಮಾಡಿದ್ವಿ ರಿಸೋರ್ಸ್ ಅಲೋಕೇಶನ್ ಗ್ರಾಫ್, ಅದನ್ನೇ ತೊಗೊಂಡಿದ್ದೀವಿ.
ಸೊ ಇಲ್ಲೊಂದು ಸಿಚುಯೇಷನ್ ನಾವು ಕ್ರಿಯೇಟ್ ಮಾಡೋಣ. ಸೊ ಅದ್ರ ಮುಖಾಂತರ ಡೆಡ್ ಲಾಕ್ ಅಂದರೆ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಏನು ಸಿಚುಯೇಷನ್ ಅಂತ ಹೇಳಿದ್ರೆ, ಇಲ್ಲಿ ನಾವು P3 ಪ್ರಾಸೆಸ್ ಏನಿದೆ ಅದರಿಂದ ಒಂದು ರಿಸೋರ್ಸ್ R2ಗೆ ಒಂದು ರಿಕ್ವೆಸ್ಟ್ ಕಳ್ಸೋಣ. ಸೊ ಅದೇನು ಅಂತ ಹೇಳಿದ್ರೆ, ಒಂದು P3 ಟು R2 ಒಂದು ರಿಕ್ವೆಸ್ಟ್ ಎಡ್ಜ್ನ ನಾವಿಲ್ಲಿ ಡ್ರಾ ಮಾಡೋಣ. ಓಕೆ, ಈ ರೀತಿ. ಸೊ ನೆಕ್ಸ್ಟು ನಾವು ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಮುಖಾಂತರ ಹೇಗೆ ಡೆಡ್ ಲಾಕ್ನ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ವಿ ನೀಡ್ ಟು ಫೈಂಡ್ ಎ ಸೈಕಲ್ ಇನ್ ದಿಸ್ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಅಂತ ಹೇಳಿದ್ರೆ, ನಿಮಗೆ ಏನು ಗ್ರಾಫಲ್ಲಿ ಸೈಕಲ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ ಈಸ್ ಎ ಪಾತ್ ವಿಚ್ ಹ್ಯಾಸ್ ದಿ ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಸೊ ಪಾತ್ ಇದೆಯಾ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಆ ರೀತಿ ಪಾತ್ ಸಿಕ್ತು ಅಂತ ಹೇಳಿದ್ರೆ ಇದು ಡೆಡ್ ಲಾಕಲ್ಲಿ ಇದೆ ಅಂತ ನಾವು ಏನೋ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಸೊ ಏನೋ ಒಂದು ಸೈಕಲಲ್ಲಿ ಇದೆಯಾ ನೋಡೋಣ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ R2 ಇಂದ P2ಗೆ ಏನೋ ಒಂದು ಆರೋ ಮಾರ್ಕ್ ಬ್ಲಿಂಕ್ ಆಯಿತು ನೋಡಿ. ಸೊ ಅದು ಒಂದು ಪಾತ್ ಬರ್ತಾ ಇದೆ. ಸೊ ನೆಕ್ಸ್ಟ್ P2 ಟು R3, ನೆಕ್ಸ್ಟ್ R3 ಟು P3, ದೆನ್ ಅಗೇನ್ P3 ಟು R2. ಸೊ ಇದೊಂದು ಸೈಕಲ್ ಕ್ರಿಯೇಟ್ ಆಗಿದೆ. ಸೊ P2 ಇಂದ R3, R3 ಟು P3, P3 ಟು R2, R2 ಟು P2. ಸೊ ಇದೊಂದು ಸೈಕಲ್ ಇದೆ. ಇದಲ್ಲದೆ ಇನ್ನೊಂದು ಸೈಕಲ್ ಕೂಡ ಇದೆ. ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, R2 ಟು P1, ನೆಕ್ಸ್ಟ್ P1 ಇಂದ R1, ನೆಕ್ಸ್ಟ್ R1 ಇಂದ P2, P2 ಇಂದ R3, R3 ಇಂದ P3, ವಾಪಸ್ಸು R2ಗೆ ಬರುತ್ತೆ. ಸೊ ಈ ರೀತಿ ಒಂದು ಸೈಕಲ್ ನೀವು ನೋಡಿದ್ರೆ ಒಟ್ಟು 2 ಸೈಕಲ್ ಸಿಗುತ್ತೆ ನಿಮಗೆ. ಸೊ ಈ ರೀತಿ ಸೈಕಲ್ ಸಿಕ್ಕಿರೋದ್ರಿಂದ ನೀವೇನು ಐಡೆಂಟಿಫೈ ಅಂದರೆ ಏನು ಕನ್ಕ್ಲೂಷನ್ ಬರ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಅಂದರೆ ಡೆಡ್ ಲಾಕ್ ರೀಚ್ ಆಗಿದೆ ಅಂತ ಹೇಳಿ. ಓಕೆ, ಇನ್ಫರೆನ್ಸಸ್ ಅಂದರೆ ನಾವು ಈ ಗ್ರಾಫ್ ಮುಖಾಂತರ ಏನೆಲ್ಲ ಕನ್ಕ್ಲೂಷನ್ಗೆ ಬರ್ಬೋದು ಅಂತ ಹೇಳಿದ್ರೆ, so if the graph contains no cycle, then no process in the system is deadlocked. If the graph does contain a cycle, then a deadlock may exist. So ಗ್ರಾಫ್ ಅಲ್ಲಿ ಸೈಕಲ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಕನ್ಕ್ಲೂಷನ್ ಬರ್ಬೋದು ಡೈರೆಕ್ಟಾಗಿ, ನೋ ಪ್ರಾಸೆಸ್ ಇನ್ ದ ಸಿಸ್ಟಮ್ ಇಸ್ ಡೆಡ್ ಲಾಕ್. ಸೊ ಒಂದು ಸೈಕಲ್ ನಿಮಗೆ ಗ್ರಾಫಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಸಿಸ್ಟಮು ಡೆಡ್ ಲಾಕಲ್ಲಿ ಇಲ್ಲ ಅಂತ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ಅದೇ ಸೈಕಲ್ ಇತ್ತು ಅಂತ ಹೇಳಿದ್ರೆ ಆ ಗ್ರಾಫಲ್ಲಿ ಡೆಡ್ ಲಾಕ್ ಮೇ ಎಕ್ಸಿಸ್ಟ್. ಇಲ್ಲಿ ಮೇ ಅನ್ನೋ ವರ್ಡ್ನ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಅಂದರೆ ಡೆಡ್ ಲಾಕಲ್ಲಿ ಇರಬಹುದು ಅಂತ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ಅಂದರೆ ಡೆಡ್ ಲಾಕ್ ಆಗೇ ಆಗುತ್ತೆ ಅಂತಲ್ಲ, ಡೆಡ್ ಲಾಕ್ ಆಗಿರಬಹುದು ಅಂತ. ಏನಕ್ಕೆ ಅಂತ ನಾವು ನೆಕ್ಸ್ಟ್ ನೋಡೋಣ. ಈಗ ಇಫ್ ಈಚ್ ರಿಸೋರ್ಸ್ ಟೈಪ್ ಹ್ಯಾಸ್ ಎಕ್ಸಾಕ್ಟ್ಲಿ ಒನ್ ಇನ್ಸ್ಟೆನ್ಸ್, ನಾನು ಆಗಲೇ ಹೇಳಿದಂಗೆ, ಸೊ ಒಂದು ಇನ್ಸ್ಟೆನ್ಸ್ ಇದ್ದರೆ ಅದೇನು ಒಂದು ರಿಸೋರ್ಸ್ ಅಂದ್ರೇನು ಒಂದೇ ರಿಸೋರ್ಸ್ ಇದ್ದರೆ ಅವಾಗ ಏನಾಗುತ್ತೆ, cycle is what in the graph is both a necessary and sufficient condition for the existence of deadlock. ಈಗ ನೀವು ಏನು ವಾಟ್ ರಿಸೋರ್ಸಲ್ಲಿ ಒಂದೇ ಇನ್ಸ್ಟೆನ್ಸಸ್ ಇರುವಂತಹ ರಿಸೋರ್ಸಸ್ ಇತ್ತು ಅಂತಿದ್ರೆ ಆವಾಗ ಸೈಕಲ್ ಬಂತು ಅಂತ ಹೇಳಿದ್ರೆ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದೇರ್ ಇಸ್ ಎ ಡೆಡ್ ಲಾಕ್. ಸೊ ಡೆಡ್ ಲಾಕ್ ಆಗಿದೆ ಅಂತ ನಾವು ಕನ್ಕ್ಲೂಷನ್ ಬರ್ಬೋದು ಸೈಕಲ್ ಇದ್ದಾಗ ಗ್ರಾಫಲ್ಲಿ, ಯಾವಾಗ ರಿಸೋರ್ಸ್ ಟೈಪಲ್ಲಿ ಒಂದೇ ಇನ್ಸ್ಟೆನ್ಸ್ ಇದ್ದಾಗ. ಅದೇ ಏನಾದ್ರೂ ಇಫ್ ದ ರಿಸೋರ್ಸ್ ಟೈಪ್ ಹ್ಯಾಸ್ ಸೆವರಲ್ ಇನ್ಸ್ಟೆನ್ಸಸ್, ಈಗ ಅದೇ ಇದು ಒಂದು ಮಲ್ಟಿಪಲ್ ಇನ್ಸ್ಟೆನ್ಸಸ್ ಅಂದರೆ ಏನು ಅಂತ ಹೇಳಿದ್ದೆ. ಈಗ ಏನು 3 ಪ್ರಿಂಟರ್ ಇದೆ ಅಂತ ಹೇಳಿದ್ರೆ ಇಟ್ ಇಸ್ 3 ಇನ್ಸ್ಟೆನ್ಸಸ್ ಆಫ್ ದ ರಿಸೋರ್ಸ್ ಟೈಪ್ ಪ್ರಿಂಟರ್ ಅಂತ ಹೇಳಿ. ಸೊ ಆ ರೀತಿ ಮಲ್ಟಿಪಲ್ ಇನ್ಸ್ಟೆನ್ಸಸ್ ಇದ್ದಾಗ ಸೈಕಲ್ ಇನ್ ದಿ ಗ್ರಾಫ್ ಇಸ್ ಓನ್ಲಿ ಎ ನೆಸೆಸರಿ ಕಂಡೀಷನ್ ಬಟ್ ನಾಟ್ ಅ ಸಫಿಷಿಯಂಟ್ ಕಂಡೀಷನ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ಡೆಡ್ ಲಾಕ್. ಅಂದರೆ ಈ ಥರ ಸಿಚುವೇಷನಲ್ಲಿ ಅಂದರೆ ಏನು ಗ್ರಾಫಲ್ಲಿ ನಾವು ರಿಸೋರ್ಸ್ ನಾವು ಏನು ಬಳಸ್ತೀವಿ ಅದರಲ್ಲಿ ಮಲ್ಟಿಪಲ್ ಇನ್ಸ್ಟೆನ್ಸಸ್ ಇತ್ತು ಅಂತ ಹೇಳಿದ್ರೆ ಅಂಥ ಗ್ರಾಫಲ್ಲಿ ಸೈಕಲ್ ಏನು ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಡೆಡ್ ಲಾಕ್ ಆಗಿರಬಹುದೇ ಹೊರತು ಹಾಗೇ ಆಗಿರುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ ಇಲ್ಲಿ ಸೈಕಲ್ ಇನ್ ದ ಗ್ರಾಫ್ ಈಸ್ ಓನ್ಲಿ ಎ ನೆಸೆಸರಿ ಕಂಡೀಷನ್ ಬಟ್ ನಾಟ್ ಸಫಿಷಿಯಂಟ್ ಕಂಡೀಷನ್. ಸೊ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸೊ ಸೆವರಲ್ ಇನ್ಸ್ಟೆನ್ಸಸ್ ಇದ್ದಾಗ ಸೈಕಲ್ ಬಂದಿದ ತಕ್ಷಣ ಏನು ಒಂದು ಸಿಸ್ಟಮು ಡೆಡ್ ಲಾಕ್ ಹೋಗಿದೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಓಕೆ, ಸೊ ಈ 3 ಪಾಯಿಂಟು ನಾವು ಗ್ರಾಫ್ ಮುಖಾಂತರ ಕನ್ಕ್ಲೂಷನ್ಗೆ ಬರುವಂಥದ್ದು. ಓಕೆ, ಈಗ ನಾವು ಕನ್ಕ್ಲೂಷನಲ್ಲಿ ಹೇಳಿದ್ವಿ
If we have a resource allocation graph with resources having multiple instances, then cycle in the graph is only a what necessary condition but not sufficient condition ಅಂತ. ಅದು ಹೇಗೆ ಅಂತ ತಿಳಿಸೋದಕ್ಕೆ ಇದೊಂದು ಎಕ್ಸಾಂಪಲ್. ಅಂದರೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು R1 ಮತ್ತು R2 ಎರಡು ರಿಸೋರ್ಸ್ ಇದೆ. ಇವೆರಡಕ್ಕೂ ಕೂಡ ಇಲ್ಲಿ ಅಂದರೆ ಇವೆರಡು ಕೂಡ ಮಲ್ಟಿಪಲ್ ಇನ್ಸ್ಟೆನ್ಸ್ ಅಂದರೆ ಎರಡೆರಡು ಇನ್ಸ್ಟೆನ್ಸಸ್ ಇರುವಂಥದ್ದು. ಸೊ ಇಂಥ ಸಿಚುಯೇಷನ್ ಇರುವಂಥ ಒಂದು ರಿಸೋರ್ಸ್ ಅಲೋಕೇಶನ್ ಗ್ರಾಫಲ್ಲಿ ಆ ಸೈಕಲ್ ಕ್ರಿಯೇಟ್ ಆಗಿದ ತಕ್ಷಣ ಇದು ಡೆಡ್ ಲಾಕಲ್ಲೇ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಏನು ತಿಳಿಸೋದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ನಿಮಗೆ ಏನು ಅಸೈನ್ಮೆಂಟ್ ಎಡ್ಜು ಮತ್ತು ರಿಕ್ವೆಸ್ಟ್ ಎಡ್ಜ್ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಸೊ ನೀವು ಒಂದು ಗ್ರಾಫ್ ನೋಡ್ತಿದ್ದಂಗೆ ನಿಮಗೆಲ್ಲ ಒಂದು ಐಡಿಯಾ ಬರ್ತಾ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರಿಸೋರ್ಸ್ ಅಲೋಕೇಶನ್ ಗ್ರಾಫಲ್ಲಿ ಸೈಕಲ್ ಇದೆಯಾ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಎಸ್ ಇದೆ. ನಾವು ಅಬ್ಸರ್ವ್ ಮಾಡಿ R2 ಇಂದ P1ಗೆ ಬಂದಿದೆ. ಸೊ P1 ಇಂದ R1, R1 ಇಂದ ನೆಕ್ಸ್ಟು P3, P3 ಇಂದ R2. ಸೊ ಇದೊಂದು ಸೈಕಲ್ ಇದೆ ಅಲ್ವಾ. ಸೊ ನೋಡಿ ವಿ ಹ್ಯಾವ್ ಎ ಸೈಕಲ್. ಈಗ ನಾವು P1 ಇಂದ ತಗೊಂಡ್ರು ಕೂಡ P1 to R1, R1 to P3, P3 to R2, R2 to again P1. ಸೊ ಇದೊಂದು ಸೈಕಲ್ ಇದೆ. ಬಟ್ ಸ್ಟಿಲ್ ದೇರ್ ಇಸ್ ನೋ ಡೆಡ್ ಲಾಕ್. ಅದು ಏನಕ್ಕೆ ಅಂತ ಹೇಳಿದ್ರೆ ಇದೊಂದು ಕೇಸ್ ಕನ್ಸಿಡರ್ ಮಾಡೋಣ. ಏನು say suppose if a process P4 may would release this instance of resource type R2, that resource can be then allocated to P3 breaking the cycle. ಅಂದರೆ ಈಗ ಏನು P4 ಹತ್ರ R2 ರಿಸೋರ್ಸಸ್ ಒಂದು ಇನ್ಸ್ಟೆನ್ಸ್ ಇದೆ. ಸೊ ಈಗ P4ಗೆ ಅದೊಂದೇ ಬೇಕಾಗಿರೋದು. ಈಗ ಅದು ತನ್ನ ಕೆಲಸ ಮುಗಿಸ್ಕೊತು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಇಟ್ ವಿಲ್ ರಿಲೀಸ್ ದಿ ವಾಟ್ ರಿಸೋರ್ಸ್ R2. ಸೊ ರಿಲೀಸ್ ಮಾಡಿದಾಗ ಏನಾಯಿತು, P3ಗೆ ಅವೈಲಬಲ್ ಇದೆ. ಸೊ P3ಗೆ ಅವೈಲಬಲ್ ಇದ್ದಾಗ ಏನಾಗುತ್ತೆ, ಇದು P3 ಟು R2 ಏನು ಒಂದು ವಾಟ್ ರಿಕ್ವೆಸ್ಟ್ ಎಡ್ಜ್ ಇದೆ ಅದು ಅಸೈನ್ಮೆಂಟ್ ಎಡ್ಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ಆದಾಗ ಸೈಕಲ್ ಬ್ರೇಕ್ ಆಗುತ್ತೆ. ಇದು ಹೇಗಾಗುತ್ತೆ ಅಂತ ಈಗ ಒಂದು ಅನಿಮೇಷನ್ ಮುಖಾಂತರ ನೋಡೋಣ. ಸೊ ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ನೋಡಿ ಈಗ P4 ತನ್ನೆಲ್ಲ ಕೆಲಸನ ಮುಗಿಸಿ ರಿಲೀಸ್ ಮಾಡಿಬಿಡ್ತು ರಿಸೋರ್ಸಸ್ನ. ಸೊ ಈಗ ಏನೋ ಒಂದು ಎಡ್ಜ್ ಇಲ್ಲ. ಸೊ ಇವಾಗ ಏನು ವಾಟ್ ರಿಸೋರ್ಸ್ R2ಲಿ ಒಂದು ಇನ್ಸ್ಟೆನ್ಸ್ ಫ್ರೀ ಇದೆ. ಸೊ ಫ್ರೀ ಇರೋದ್ರಿಂದ ಏನಾಯಿತು, ನೆಕ್ಸ್ಟು ಅದನ್ನು P3ಗೆ ಅಲೋಕೇಟ್ ಮಾಡಿತ್ತು. ಸೊ ಏನಾಯಿತು, ಏನು ಒಂದು ರಿಕ್ವೆಸ್ಟ್ ಎಡ್ಜು ಅಸೈನ್ಮೆಂಟ್ ಎಡ್ಜ್ ಆಗಿ ಕನ್ವರ್ಟ್ ಆಯಿತು. ಈಗ ಸೈಕಲ್ ಇದೆಯಾ ನೋಡಿ, ಇಲ್ಲ. ಅವಾಗ P1 ಇಂದ R1 ಇದೆ, R1 ಇಂದ P3 ಇದೆ, ನೆಕ್ಸ್ಟು ಸೈಕಲ್ ಬರೋದಿಲ್ಲ, ಇಲ್ಲಿ ಸೈಕಲ್ ಬ್ರೇಕ್ ಆಯಿತು. ಸೊ ಈ ರೀತಿ ಏನೋ ಒಂದು ಆಗುತ್ತೆ, ಏನೋ ಒಂದು ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಮಲ್ಟಿಪಲ್ ಇನ್ಸ್ಟೆನ್ಸಸ್ ಇರುವಂಥ ರಿಸೋರ್ಸಸ್ಗಳು ನಾವು ನಮ್ಮ ರಿಸೋರ್ಸ್ ಅಲೋಕೇಶನ್ ಗ್ರಾಫಲ್ಲಿ ಇದ್ದಾಗ ಸೈಕಲ್ ಬಂತು ಅಂತ ಹೇಳಿದ ತಕ್ಷಣ ಡೆಡ್ ಲಾಕಿಗೆ ಹೋಗುತ್ತೆ ಅನ್ನೋ ಕನ್ಕ್ಲೂಷನ್ಗೆ ನಾವು ಬರೋದಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಅದನ್ನೇನು ಹೇಳ್ತಾ ಇರೋದು, ಇಫ್ ದಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ ವಾಟ್ ರಿಸೋರ್ಸಸ್ ಹ್ಯಾವಿಂಗ್ ಮಲ್ಟಿಪಲ್ ಇನ್ಸ್ಟೆನ್ಸಸ್, then cycle in the resource allocation graph is just only a necessary condition but not sufficient condition to say that system is in deadlock. ಸೊ ಇದನ್ನು ತಿಳಿಸೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಈ ಸೆಷನ್ನಲ್ಲಿ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ವರೆಗೂ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ವಾಟ್ ಮೆಥಡ್ಸ್ ರಿಲೇಟಿಂಗ್ ಟು ಹ್ಯಾಂಡ್ಲಿಂಗ್ ದಿ ಡೆಡ್ ಲಾಕ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು.